ಯಾವ ನಾಯಕರು ಸುಮ್ಮನಿದ್ರು, ಯಾವ ನಾಯಕರನ್ನ ಸುಮ್ಮನೆ ಮಾಡಿದ್ರು ಈ CM ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಸುಮ್ಮನಿಲ್ಲ. ಒಂದಲ್ಲ ಒಂದು ಡೈಲಾಗ್ ಹೊಡಿತಾನೆ ಇರ್ತಾರೆ. ಈಗ ಮತ್ತೊಂದು ಡೈಲಾಗ್ ಬಿಟ್ಟಿದ್ದಾರೆ. CM DCMಗೂ ಕೂಡ ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ, ಇದು ಅವರ ಹೇಳಿಕೆ. ಇನ್ನು ನಾನು ಪಕ್ಷ ಕಟ್ತಾ ಬಂದಿರೋದು ಬಂದು ನೇರವಾಗಿ ಭಾಷಣ ಮಾಡೋಕ್ಕಲ್ಲ ಅನ್ನುವಂಥ ಮಾತನ್ನು ಹೇಳಿದಾರಲ್ಲ DK, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷ ಹೇಳೋ ಕೆಲಸ ಮಾಡಬೇಕು, ಪಕ್ಷ ಕಟ್ಟೋ ಕೆಲಸ ಮಾಡಬೇಕು ಅಂತ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಅಧಿಕಾರ ಏನು ಬರುತ್ತೆ ಅದು ನಮ್ಗೆ ಶಾಶ್ವತ ಅಲ್ಲ. ಅದು ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ ಅಥವಾ ನಮಗಾಗಲಿ. ಆದರೆ ಪಕ್ಷ ಕಟ್ಟೋ ಕೆಲಸ, ಪಕ್ಷ ಹೇಳೋ ಕೆಲಸ ಮಾಡಬೇಕು. ನಮ್ಮೆಲ್ಲರ ಕರ್ತವ್ಯ, ನಾವು ಅದನ್ನು ಮಾಡ್ತೀವಿ. ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಅಧಿಕಾರ ಏನು ಬರುತ್ತೆ ಅದು ನಮ್ಗೆ ಶಾಶ್ವತ ಅಲ್ಲ. ಅದು ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ ಅಥವಾ ನಮಗಾಗಲಿ. ಆದರೆ ಪಕ್ಷ ಕಟ್ಟೋ ಕೆಲಸ, ಪಕ್ಷ ಹೇಳೋ ಕೆಲಸ ಮಾಡಬೇಕು. ನಮ್ಮೆಲ್ಲರ ಕರ್ತವ್ಯ, ನಾವು ಅದನ್ನು ಮಾಡ್ತೀವಿ. ಈ ರೀತಿ ಅವ್ರು ಹೇಳಿದಾಗೆಲ್ಲ ವಾಪಸ್ ಕೊಟ್ಟಿರುವಂಥವ್ರು ಅಂತಂದರೆ ಶಾಸಕ HC ಬಾಲಕೃಷ್ಣ. ಇವತ್ತು ಕೂಡ ಅವ್ರು ಅದನ್ನೇ ಮಾತಾಡಿದ್ದಾರೆ. ಹಿಂದೆ ಸುಮ್ಮನಿರಬೇಕು ಅನ್ನೋ ಮಾತನ್ನು ಹೇಳಿದರು, ಈಗ ಹೇಳ್ತಾರೆ. DK ಶರ್ಮವನ್ನು ನೆನಪಿಸಿ ಟಾಂಗ್ ಕೊಟ್ಟಿದ್ದಾರೆ. ಹೊಸದಾಗಿ ಬಂದವ್ರಿಗೆ ಏನು ಕಷ್ಟ ಗೊತ್ತು ಅಂತ ಕೂಡ ಕೇಳಿದ್ದಾರೆ. ಪಕ್ಷ ಕಟ್ಟಿರುವಂಥವ್ರು ಪಕ್ಷ ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ವೈರಾಗ್ಯದ ಮಾತಲ್ಲ ಅದು. ಅದನ್ನು ಪದೇ ಪದೇ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ, ನಾನು ಪಕ್ಷ ಕಟ್ಟಿದ್ದೀನಿ ಅಂತ. ಇವರು DK ಶಿವಕುಮಾರ್ ಹೇಳಿದ್ರು, ನಾನು ಪಕ್ಷ ಸಾಮಾನ್ಯ ಕಾರ್ಯಕರ್ತನಾಗೂ ಕೂಡ ಪಕ್ಷ ಕಟ್ಟಿದ್ದೀನಿ, ವೈರಾಗ್ಯದ ಮಾತಾಡ್ತಿದ್ದಾರೆ ಸರ್. ಯಾಕಂದ್ರೆ ಇಷ್ಟು ವೈರಾಗ್ಯ ಅಲ್ಲ, ಕೆಲವರು ಹೊಸ್ದಾಗಿ ಬಂದಿರೋರಿಗೆ ಆದ್ರೆ ಅವರ ಕಷ್ಟ ಗೊತ್ತಿಲ್ಲ, ಅದನ್ನು ತಿಳಿಸ್ಕೊಡ್ತಾವ್ರು ಅಷ್ಟೇ. ಕೆಲವರು ನಾನು ಹೇಳಿಲ್ವಾ, ನಾನು ಹೈಕಮಾಂಡ್ಗೆ ಅತಿ ಆಪ್ತ ಆಗಿದ್ದರೆ ಹೇಳ್ತಿದ್ದೆ. ನಾನು ಹೈಕಮಾಂಡ್ ಅತಿ ಆಪ್ತನ ನಾನು ಆಗಲಿ ಅಂತ ಬಯಸೋನಷ್ಟೇ. ಇವರು DK ಇದು ಬಾಲಕೃಷ್ಣ ಅವರ ಮಾತು. ಹಿಂದಿನಿಂದಲೂ ಕೂಡ ಬಾಲಕೃಷ್ಣ ತಿರುಗೇಟ್ ಕೊಡ್ತಾನೆ ಬರ್ತಾ ಇದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಂತ ಕೇಳಿದರೆ, ಹೈಕಮಾಂಡ್ ನನಗೆ ತುಂಬ ಆಪ್ತ ಇಲ್ಲ, ಅದ್ರ ಜೊತೆಗೆ ಆತ್ಮೀಯತೆ ಇಲ್ಲ, ನಾನು ಹೈಕಮಾಂಡ್ ಅಲ್ಲ, ನಾನೇನು ಉತ್ತರ ಕೊಡೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ ಬಾಲಕೃಷ್ಣ. ನಿನ್ನೆಲ್ಲ ದೆಹಲಿಗೆ ಹೋಗಿದ್ದು ಸರ್ DK ಶಿವಕುಮಾರ್, ಇವತ್ತು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ನಾನೇನಾದರೂ ಹೈಕಮಾಂಡ್ ಆಗಿದ್ರೆ ನಿಮ್ಗೆಲ್ಲ ಸ್ಪಷ್ಟವಾದ ಉತ್ತರ ಕೊಟ್ಬಿಡ್ತೀನಿ. ನಾನು ಹೈಕಮಾಂಡ್ ಅಲ್ವೇ, ಕೆಂಪೇಗೌಡ ಉತ್ಸವ ಮಾಡ್ತಾ ಇದ್ದೇವೆ. DK ಶಿವಕುಮಾರ್ ಅತ್ಯಾಪ್ತ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಇದೀವಲ್ಲ. ಅತ್ಯಾಪ್ತರಾಗ್ಬಿಟ್ರೆ ನಾನು ಹೈಕಮಾಂಡ್ ಹತ್ರ ಇದ್ದೀನ? ಹೈಕಮಾಂಡ್ ಅತ್ಯಾಪ್ತ ಆಗಿದ್ದಿದ್ರೆ ನಾನು ಹೇಳ್ತಿದ್ದೆ. ನಾನು DK ಶಿವಕುಮಾರ್ಗೆ ಅಷ್ಟೇ ಅತ್ಯಾಪ್ತ, ಹೈಕಮಾಂಡ್ ಅತ್ಯಾಪ್ತ ಅಲ್ಲ. ಸರ್ ಮೊನ್ನೆ ಏನೇ ಸಮಸ್ಯೆ ನಮ್ಮಲ್ಲಿಲ್ಲ, ರಾಜ್ಯದಲ್ಲೇ ಇದೆ, ಅವರೇ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ನಾಯಕರುಗಳು ಹೇಳಿದ್ದಾರೆ. ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ.